ಗಣಪತಿ ಭಟ್ರು ಗಣಪತಿ ಭಟ್ಟವರಿಗೆ ಗಣಪತಿ ಭಟ್ರು ಭಾಗ್ಯವಂತರು, ನಿಸ್ವಾರ್ಥ, ನಿಗರ್ವಿ, ನಿರಾಡಂಬ ಧರ್ಮ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಇಂಥವರನ್ನೆಲ್ಲ ಕರೆಸಿ ನಮ್ಮನ್ನು ತೊಡಗಿಸಿ ಬಹಳ ಮತ್ತು ಆಂಗಲ್ ಮನೆತನದ್ದು ತುಂಬಾ ಭಟ್ರದ್ದು ಬಹುಮುಖ ಪಾಂಡಿತ್ಯ. ನಮಸ್ಕಾರ, ನಾನು ವೆಂಕಟೇಶ್ ಕುಮಾರ್, ಸಂಗೀತಕಾರ, ಧಾರವಾಡ. ನಾನು ಗಣಪತಿ ಭಟ್ ಕಥಕಾರ, ಸಂಸ್ಕೃತ ಮತ್ತು ಸಂಗೀತ ವಿದ್ವಾಂಸರು, ಅವರ ಬಗ್ಗೆ ನನ್ನ ಅನಿಸಿಕೆಗಳನ್ನು ಹೇಳಲು ಇಚ್ಛೆ ಪಡ್ತೇನೆ. ಯಾಕಂದರೆ ಈಗ ಅವರೆಲ್ಲ ಹಾಗೆ ಪ್ರೀತಿಯಿಂದ ಅವರಿಷ್ಟು ವಿದ್ಯಾವಂತರಿದ್ದರೂ ಏನು ಸರಳ ಜೀವನ ಬಹಳ ಸರಳವಾಗಿ ನಡ್ಕೊಂಡ್ರು. ಇದು ವ್ಯಕ್ತಿಯ ಪೂಜೆಯಲ್ಲ, ಆದರೆ ವಿಷಯನಿಷ್ಠ ವ್ಯಕ್ತಿತ್ವಕ್ಕೆ ಗೌರವ. ಭಾರತೀಯ ಸಂಸ್ಕೃತಿ ಪರಂಪರೆಯ ರಕ್ಷಣೆಗಾಗಿ ತಮ್ಮನ್ನು ಮುಡಿಪಾಗಿಸಿಕೊಂಡು ಋಷಿ ಸದೃಶ ಜೀವನವನ್ನು ನಡೆಸುತ್ತಿರುವವರಲ್ಲಿ ಸಂಸ್ಕೃತ ಸಂಗೀತ ವಿದ್ವಾಂಸರಾದ ಡಾಕ್ಟರ್ ಕೃ ಗಣಪತಿ ಭಟ್ಟರೂ ಒಬ್ಬರು. ಸದಾ ಕ್ರಿಯಾಶೀಲರಾದ ಇವರು ಸದ್ಯ ಕುಮಟಾ ತಾಲೂಕಿನ ಸಾಂತೂರು ಗ್ರಾಮದ ವರರುಚಿ ಸದನದಲ್ಲಿ ವಾಸವಾಗಿದ್ದಾರೆ. ಕಳೆದ 4 ದಶಕಗಳಲ್ಲಿ ಅವರ ಬಹುಮುಖ ಮಹಾಯಜ್ಞದಲ್ಲಿ ವೇದಶಾಸ್ತ್ರ, ಯೋಗ, ವೇದಗಣಿತ, ಸ್ತೋತ್ರಗಾನ, ಸಂಸ್ಕೃತ ಗೀತಗಾನ, ಸಂಗೀತಶಾಸ್ತ್ರ, ಸಂಸ್ಕೃತ ಸಂಭಾಷಣೆ, ಸಂಸ್ಕಾರ ಶಿಬಿರ, ಆಧ್ಯಾತ್ಮಿಕ ಪ್ರವಾಸ, ಗ್ರಂಥ ಪ್ರಕಟಣೆ, ಸಂಘಟನೆ, ಸಾವಯವ ಕೃಷಿ, ಗೋಸೇವೆಗಳೆಂಬ ವಿಷಯಗಳೇ ಆಹುತಿಯಾಗಿವೆ. ಸಂಸ್ಕಾರಯುತ ಭಾರತಕ್ಕೆ ಹೊಸ ಪೀಳಿಗೆಯನ್ನು ಸೃಷ್ಟಿಸಿ ಆಧುನಿಕ ಚಾಣಕ್ಯರಾಗಿದ್ದಾರೆ. 1960ರಲ್ಲಿ ಕೃಷ್ಣ ಗಂಗಾ ದಂಪತಿಗಳ ಜ್ಯೇಷ್ಠ ಪುತ್ರರಾಗಿ ಜನನ, ಹುಟ್ಟೂರಿನ ಪರಿಸರದಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಸ್ಕೃತ ಸಂಗೀತಗಳ ಉನ್ನತಾಧ್ಯಯನದ ಪರಿಣಾಮವಾಗಿ ನ್ಯಾಯವಿದ್ವತ್, ತರ್ಕಚೂಡಾಮಣಿ, ವ್ಯಾಕರಣ ಕೋವಿದ, ಸಾಹಿತ್ಯ ಚೂಡಾಮಣಿ, ವೇದಮೂಲ, ಸಂಗೀತ ವಿದ್ವತ್ ಪದವಿಗಳನ್ನು ಸಂಪಾದಿಸಿದರು. ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು, ಕಡತೋಕ ಮಂಜು ಭಟ್ಟರು, ಹುಬ್ಬಳ್ಳಿಯ ಮಾರ್ತಾಂಡ ದೀಕ್ಷಿತರು, ಧಾರವಾಡದ ಬಾಲಚಂದ್ರ ಶಾಸ್ತ್ರಿಗಳು ಹಾಗೂ ಸಜ್ಜನ ಗಾಯಕ ಚಂದ್ರಶೇಖರ್ ಪುರಾಣಿಕ ಮಠ ಇವರ ಅಲೌಕಿಕ ವಿದ್ಯೆಯ ಗುರುಗಳು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸಂಗೀತ ವಿಷಯದಲ್ಲಿ ಬಿ ಮ್ಯೂಸಿಕ್, MA, M ಮ್ಯೂಸಿಕ್, ಸಂಗೀತ ರಸಮಾಧುರ್ಯ ವಿಷಯದಲ್ಲಿ PhD ಪದವಿ, ಮಾನಸ ಗಂಗೋತ್ರಿಯಿಂದ B.Ed ಹಾಗೂ ಹಿಂದಿ ಸುಧಾರಕ ಎಂಬ ಲೌಕಿಕ ಉಪಾಧಿಗಳು ಇವರನ್ನು ಅಲಂಕರಿಸಿವೆ. ತಮ್ಮ ವಿದ್ಯೆಯನ್ನು 3 ಸ್ವಾಮೀಜಿಗಳಿಗೆ ಸನ್ಯಾಸ ಧರ್ಮಕ್ಕನುಗುಣವಾಗಿ ಬೋಧಿಸಿದ್ದಾರೆ. 1987ರಲ್ಲಿ ಮಾಳಮಡ್ಡಿಯ ಸಂಸ್ಕೃತ ಪಾಠಶಾಲೆಯ ಶಿಕ್ಷಕ ವೃತ್ತಿ ಸಿಕ್ಕಿದ್ದರೂ ನಿರಂತರ ಅಧ್ಯಯನ ನಡೆದೇ ಇತ್ತು. ಏತನ್ಮಧ್ಯೆ ಶರೀರದಲ್ಲಿ ಯಾವುದೋ ದೋಷ ಕಾಣಿಸಿಕೊಂಡ ಪರಿಣಾಮ ಪರೋಪಕಾರಿ ವೈದ್ಯರ ಸಲಹೆ ಸಹಕಾರದೊಂದಿಗೆ ಮಣಿಪಾಲದಲ್ಲಿ ನಿಶ್ಶುಲ್ಕವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರು. ಇದೇ ಅವರ ಸಮಾಜಾಭಿಮುಖ ಕಾರ್ಯಕ್ಕೆ ಪ್ರೇರಣೆಯಾಯಿತು. ಸಂಸ್ಕೃತ ಭಾರತೀ ಸಂಸ್ಥೆಯ ವಿವಿಧ ಜವಾಬ್ದಾರಿ ನಿರ್ವಹಿಸಿದರು. ತಮ್ಮ ಬಹುಮುಖ ವಿದ್ವತ್ತು ಮತ್ತು ಕಲೆಯ ಅಮೃತವನ್ನು ಸಮಾಜಕ್ಕೆ ಪೂರ್ಣವಾಗಿ ಧಾರೆ ಎರೆಯುವ ಉದ್ದೇಶದಿಂದ ಧರ್ಮ ಸಂಸ್ಕೃತಿ ಪ್ರತಿಷ್ಠಾನ, ಕಲಾಶ್ರೀ ಸಾಂಸ್ಕೃತಿಕ ವೇದಿಕೆಯಂತಹ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಅವರ ಚಟುವಟಿಕೆಗಳ ಸಿಂಹಾವಲೋಕನದ ಷಡ್ದರ್ಶನ ಇಲ್ಲಿದೆ. ಸ್ತೋತ್ರಗಾನ ಪರಂಪರೆ. ಗಣಪತಿ ಭಟ್ಟರು ತಮ್ಮ ಸಂಗೀತ ಸಂಸ್ಕೃತ ಸಮನ್ವಯ ಜ್ಞಾನದಿಂದ ನೂರಾರು ಸಂಸ್ಕೃತ ಸ್ತೋತ್ರಗಳಿಗೆ ಪದಚ್ಛೇದ, ಅನ್ವಯಾರ್ಥ, ಸ್ವರ ಸಂಯೋಜನೆ ಮತ್ತು ತಾಳಲಯ ಸಹಿತ ಪದ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ಮಾಡಿ ನೂತನ ಗಾನ ಪದ್ಧತಿ ಆರಂಭಿಸಿದ್ದಾರೆ. ನೂರಾರು ಪ್ರಶಿಕ್ಷಿತ ಮಹಿಳೆಯರ ಹಾಗೂ ಮಕ್ಕಳ ತಂಡವನ್ನು ಸಜ್ಜುಗೊಳಿಸಿದ ವಾಗ್ಗೇಯಕಾರರಾಗಿದ್ದಾರೆ. ಸಂಗೀತ ಶಾಸ್ತ್ರ ಸಮನ್ವಯತೆ. ಶಾಸ್ತ್ರ ಪರಂಪರೆ ಸಿದ್ಧಾಂತಗಳಿಂದ ದೂರಗೊಂಡು ಪ್ರಯೋಗ ಬಾಹುಲ್ಯಕ್ಕೆ ಸೀಮಿತವಾದ ಹಿಂದೂಸ್ತಾನಿ ಸಂಗೀತವನ್ನು ದರ್ಶನ ತತ್ವ ಕಲೆಯನ್ನಾಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ.
ಸಂಸ್ಕೃತದ ಬಂಧಿಷಗಳನ್ನು ರಚಿಸಿ ಪ್ರಸ್ತುತಪಡಿಸಿದ್ದಾರೆ. ಸಂಗೀತ ರಸಮಾಧುರ್ಯ, ನಾರದೀಯ ಸಂಗೀತ, ಗಾನ ರಾಗ ರಸಾಯನ, ರಾಗಕೋಶ, ರಾಗಕಲ್ಪದ್ರುಮಾಂಕುರ, ರಾಗತತ್ವ ವಿವೇಚನೆ, ನಾಟ್ಯಶತಕ ಮುಂತಾದ ಲಕ್ಷಣ ಗ್ರಂಥಗಳನ್ನು ತಾವಲ್ಲದೆ ಶಿಷ್ಯರಿಂದಲೂ ಪ್ರಕಾಶನಗೊಳಿಸಿದ್ದಾರೆ. ನಿತ್ಯ ಸರಸ್ವತಿಯ ಉಪಾಸನೆ. ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ವಿಷಯಗಳನ್ನು ಆಧರಿಸಿ ಈವರೆಗೆ 50 ಗ್ರಂಥಗಳು 1.5 ಲಕ್ಷ ಪ್ರತಿಗಳಲ್ಲಿ ಮುದ್ರಣಗೊಂಡಿವೆ. ನೀತಿ ಶತಕ, ಸತ್ಯನಾರಾಯಣ ಕಥೆ, ವಿವೇಕ ಶತಕ ಗ್ರಂಥಗಳಿಗೆ ಸಂಸ್ಕೃತ ಕಲಿಕೆ ಮತ್ತು ಸಂಗೀತಗಳ ಸ್ಪರ್ಶ ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಆಕರ್ಷಿಸಿದೆ. ಸಂಸ್ಕೃತ ಇವರ ಗೃಹ ಭಾಷೆ. ಸಂಘಟನಾ ಚಾತುರ್ಯ. ಸಮೂಹವನ್ನು ಸಮತತ್ವದೊಂದಿಗೆ ಬೆಸೆಯುವ ಸಂಘಟನಾ ಕಲೆಯನ್ನು ಆತ್ಮಸಾತ್ ಮಾಡಿಕೊಂಡ ಗಣಪತಿ ಭಟ್ಟರು 10 ವರ್ಷಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಸಂಘಟಿಸಿದ್ದಾರೆ. ಹುಟ್ಟೂರಿಗಾಗಿ ಸುಸಂಸ್ಕೃತ ಸೇತುವೆ ಮತ್ತು ಮಾರ್ಗ ನಿರ್ಮಾಣ ಸಮಾಜ ಸೇವೆಯ ಸಮರ್ಥ ಉದಾಹರಣೆಯಾಗಿದೆ. ನಮಸ್ಕಾರ. ನಾನು ಪ್ರೊಫೆಸರ್ ಆರ್ ಬಿರಾದರ್, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಭಗವದ್ಗೀತೆಯ ಆನ್ಲೈನ್ ಪ್ರವಚನ ಮತ್ತು ಅಧ್ಯಯನ ತರಗತಿಗಳು ಅನೇಕರಿಗೆ ಸಂಸ್ಕೃತ ಜ್ಞಾನ, ಪರಂಪರೆ, ಧರ್ಮ ಮತ್ತು ಜೀವನದ ಮೌಲ್ಯಗಳನ್ನು ಅರಿಯುವ ಅಮೂಲ್ಯವಾದ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರ ಸರಳ, ಸ್ಪಷ್ಟ ಮತ್ತು ಮನಮುಟ್ಟುವ ಬೋಧನಾ ಶೈಲಿಯಿಂದ ಅನೇಕರು ಈ ಗೀತೆಯ ಸಂದೇಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರೇಪಿತರಾಗಿದ್ದಾರೆ. ಡಾಕ್ಟರ್ ಕೆ ಗಣಪತಿ ಭಟ್ರು ಧಾರವಾಡದಲ್ಲಿದ್ದಾಗ ನನಗೆ ಹೆಚ್ಚು ಒಡನಾಟ. ಧರ್ಮ ಸಂಸ್ಕೃತಿ ಪ್ರತಿಷ್ಠಾನ ಅಂತ ಮಾಡಿಕೊಂಡು ಸಂಸ್ಕೃತದ ಪ್ರಸಾರ, ಶಿಕ್ಷಣ ಇದರ ಕುರಿತು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಅಂತೆಯೇ ಸಂಗೀತದ ಶೋಧದಲ್ಲಿ ತೊಡಕೊಂಡಿದ್ರು. ಆನಂತರ ಸಂಸ್ಕೃತಿ ಸಂಬಂಧ 3 ವರ್ಷಗಳ ಕಾಲ ಧಾರವಾಡ ಆಕಾಶವಾಣಿಯಿಂದ ಸಂಸ್ಕೃತ ಪಾಠಗಳು ಪ್ರಸಾರವಾಗುವ ಹಾಗೆ ನೋಡಿಕೊಂಡ್ರು. ಅದಕ್ಕೆ ಪ್ರಾಯೋಜಕತ್ವವನ್ನು ಕೂಡ ಸಂಸ್ಕೃತ ಭಾರತಿಯಿಂದನೇ ಕೊಡಿಸಿ ಅದನ್ನೆಲ್ಲ ಅವರು ವ್ಯವಸ್ಥೆಗೊಳಿಸಿದ್ರು. ಏಕೆಂದರೆ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಎನ್ನುವುದಕ್ಕಿಂತ ಬದುಕಿದ ರೀತಿಯಲ್ಲಿ ಸಮಾಜಕ್ಕೆ ಹೇಗೆ ಮಾರ್ಗದರ್ಶನವನ್ನು ನೀಡಿದ್ದಾನೆ ಎನ್ನುವುದರ ಮೂಲಕ ಆತನ ವ್ಯಕ್ತಿತ್ವವನ್ನು ನಾವು ಅಳೆಯಬಹುದು. ಈ ವಿಚಾರವಾಗಿ ಹೇಳಬೇಕಂತೇಳಾದರೆ ಕೇವಲ 65 ವಸಂತಗಳಲ್ಲಿಯೇ ಗಣಪತಿ ಭಟ್ರು ಮಾಡಿರುವಂಥ ಒಂದು ಸಾಧನೆ ಎಂದರೆ ಅಪಾರವಾದದ್ದು. ಮೂಲಭೂತವಾಗಿ ಈಗ ಸಾಮಾನ್ಯವಾಗಿ ಒಂದು 25 ವರ್ಷಗಳ ಹಿಂದೆಯೇ ತಮ್ಮ ಊರಾಗಿರುವಂಥ ಕಥಗಾಲಿನಲ್ಲಿ ಸಹಜವಾಗಿ ಹರಿಯುತ್ತಿರುವಂಥ ನೀರಿನಿಂದ ವಿದ್ಯುತ್ತನ್ನು ತಯಾರಿಸಿ ತನ್ನ ಹಳ್ಳಿಯನ್ನು ಸ್ವಾವಲಂಬಿ ಮಾಡಬೇಕು ಎನ್ನುವಂಥ ಒಂದು ಕನಸನ್ನು ಕಂಡವರು. ನಮಸ್ಕಾರ. ಇದು ಶ್ರೀಮಾನ್ ಗಣಪತಿ ಭಟ್ ಅವರೇ. ಅವರು ಗೃಹಸ್ಥಾಶ್ರಮೇ ಇದ್ದಾರೆ, ಪರಂತು ಅವರ ಜೀವನ ವ್ಯವಹಾರ ಪೂರ್ಣತೆಯ ಋಷಿಮುನಿಗಳ ಪ್ರಕಾರ. ಪರೋಪಕಾರ ಅರ್ಥಮಿದಂ ಶರೀರಂ ಇದೆ ಅವರದು ಜೀವನ ತತ್ವ. ನಮಸ್ಕಾರ. ಅಹಂ ಡಾಕ್ಟರ್ ಸನತ್ ಕುಮಾರ ಶರ್ಮಾ ಸೋಮಯಾಜಿ, ಮತ್ತೂರು ಸಂಸ್ಕೃತ ಗ್ರಾಮ. ಶ್ರೀನಿವಾಸಾವಧಾನಿನಾಂ ವೇದನಿಧೀನಾಂ ಚತುರ್ಥೋಹಂ ಪುತ್ರಃ. ಅಲ್ಲಿಗೆ ಹೋಗಿ ಅವರ ಸಾನ್ನಿಧ್ಯದಲ್ಲಿ ನಾನು ಪಾಠವನ್ನು ಆರಂಭಿಸಿದಾಗ ನನಗೆ ಗೊತ್ತಾಯಿತು ನನಗೇನೂ ಗೊತ್ತಿಲ್ಲ ಅಂತ. ಅಲ್ಲಿಯವರೆಗೆ ನಾನೇನೆಲ್ಲ ಕಲಿತಿದ್ದೇನೆ ಅಂತ ಒಂದು ಭ್ರಾಂತಿ ಇತ್ತು. ಗಣಪತಿ ಭಟ್ರದ್ದು ಬಹುಮುಖ ಪಾಂಡಿತ್ಯ. ಬಹುಶ್ರುತ ವಿದ್ವಾಂಸರು, ವೇದಾಧ್ಯಯನ ಸಂಪನ್ನರು, ಶಾಸ್ತ್ರಾಧ್ಯಯನ ಅನುಷ್ಠಾನ ನಿಷ್ಠರು. ಇವರು ತನ್ನ ಜೀವನವನ್ನು ಅಧ್ಯಯನ ಮತ್ತು ಅಧ್ಯಾಪನ ಇವುಗಳಲ್ಲಿ ನಿಯುಕ್ತಿಗೊಳಿಸಿ ಅವರು ನಿರ್ವಹಿಸುವ ಕಾರ್ಯದಲ್ಲಿ ಕಾಠಿಣ್ಯ, ಮೃದುತ್ವ ಎರಡೂ ಒಟ್ಟೊಟ್ಟಿಗಿರುತ್ತದೆ.
ಅವರು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಬಹುಮುಖ ಪ್ರತಿಭಾವಂತಂ ಗಾನ ಗಣಪತಿಂ ವಂದೇ ಲೇಖನೆ ಗಾನೆ ಚ ನಿಷ್ಣಾತಃ ಕಾರ್ಯೇ ಸಂಘಟನೆ ಚ ಪರಿಣಿತಃ. ನಮಸ್ಕಾರ, ನಾನು ವೈಷ್ಣವಿ ಹಾಂಗಲ್, ಪದ್ಮವಿಭೂಷಣ ಡಾಕ್ಟರ್ ಗಂಗೂಬಾಯಿ ಹಾಂಗಲ್ ಅವರ ಮೊಮ್ಮಗಳು. ಗುರುಗಳಾದ ಕೆ ಗಣಪತಿ ಭಟ್ಟವರ ಬಗ್ಗೆ ಮಾತಾಡುವಷ್ಟು ನಾನೇನು ದೊಡ್ಡ ವ್ಯಕ್ತಿತ್ವ ನಂದೇನಲ್ಲ. ಗುರುಗಳದು ಮತ್ತು ಹಾಂಗಲ್ ಮನೆತನದ್ದು ತುಂಬ ಹಳೆಯ ಸಂಬಂಧ. ಅವರ ಅಜ್ಜಿಯ ಜೊತೆ ತುಂಬ ಒಡನಾಟ ಇತ್ತು. 2001ರಲ್ಲಿ ಅವರು ಧಾರವಾಡದಲ್ಲಿ ಗಾನಧ್ವನಿ ಅಂತ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ನಮ್ಮ ಅತ್ತೆ ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ವಿದ್ವಾನ್ ಕೆ ಗಣಪತಿ ಭಟ್ ಗುರುಜಿಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ಸ್ತೋತ್ರ ಸಂಗೀತ ವರ್ಗದ ವಿದ್ಯಾರ್ಥಿಗಳ ಸಾದರ ಪ್ರಣಾಮಗಳು. ದರಗಳಿಂದ ವಿರಾಜಿಸುತ್ತಿದೆ ಈ ದಿವ್ಯವು. ಇಂಥ ಗುರುಜಿ ಪಡೆದ ನಾವೆಲ್ಲ ಧನ್ಯರು, ಭಾಗ್ಯವಂತರು. ನಿಸ್ವಾರ್ಥ, ನಿಗರ್ವಿ, ನಿರಾಡಂಬರ, ಸರಳ ಸಜ್ಜನಿಕೆಯ ಗುರೂಜಿಗೆ ಶ್ರೀ ಧನ್ವಂತರಿಯು ಆಯುರಾರೋಗ್ಯ ದಯಪಾಲಿಸಲೆಂದು ಪ್ರಾರ್ಥಿಸುವೂ ನಾವೆಲ್ಲ ಅನವರತ. ಧಾರವಾಡದ ವಾತಾವರಣದಲ್ಲಿ ಅಲ್ಲಿನ ವನವಾಸಿ ರಾಮ ಮಂದಿರದ ಪಾಠಶಾಲೆಯಲ್ಲಿ, ಸಂಸ್ಕೃತ ಪಾಠಶಾಲೆಯಲ್ಲಿ ಅನೇಕ ವರ್ಷಗಳ ಕಾಲ ಸಂಸ್ಕೃತ ಅಧ್ಯಾಪಕರಾಗಿ ಕೆಲಸ ಮಾಡಿ ಸಂಸ್ಕೃತ ಭಾರತೀಯ ಪ್ರಚಾರ ಕಾರ್ಯವನ್ನು ಕೂಡ ಮಾಡಿ ಎಲ್ಲ ಕಡೆಯೂ ಕೂಡ ಸಂಸ್ಕೃತ ಶಿಬಿರಗಳನ್ನು ಮಾಡುತ್ತಾ ಸಂಸ್ಕೃತ ಪಾಠವನ್ನು ನೂರಾರು ಮಂದಿಗೆ ಬೋಧನೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಆಯೋಜನೆ ಮಾಡಿದರು. ಅದರಲ್ಲಿ ಭಾರತ ದರ್ಶನ ವಿದ್ಯೆ. ಭಾರತವೆಂಬುದು ಕೇವಲ ಗಡಿಯ ಗುರುತಲ್ಲ, ಅದೊಂದು ಚೇತನವಾಹಿನಿ, ಪರಂಪರೆಯ ಪ್ರತೀಕ ಎಂಬುದು ಗಣಪತಿ ಭಟ್ಟರ ನಂಬಿಕೆ. ಕ್ಷೇತ್ರ ದರ್ಶನವೆಂಬ ವಿಷಯವನ್ನು ಭಾರತೀಯ ದರ್ಶನ ವಿದ್ಯೆಯೊಂದಿಗೆ ಜೋಡಿಸಲು ಇವರು ಕಂಡುಕೊಂಡ ಮಾರ್ಗವೇ ಆಧ್ಯಾತ್ಮಿಕ ಪ್ರವಾಸ. 10 ಪ್ರವಾಸಗಳಿಂದ ಸಹಸ್ರಾರು ಶ್ರದ್ಧಾಳುಗಳು ಫಲಾನುಭವಿಗಳಾಗಿದ್ದಾರೆ. ಸಂಸ್ಕಾರ ಪ್ರವಾಹ ಯಜ್ಞ. ಸಂಸ್ಕೃತ ಸಂಗೀತಗಳ ಮಿಲನದ ಪರಿಕಲ್ಪನೆ ಇದಾಗಿದೆ. ಕಲ್ಲನ್ನು ಮೂರ್ತಿಯಾಗಿಸುವ ಪ್ರಯೋಗವೇ ನಾದಮಯ ಸಂಸ್ಕಾರ ಶಿಬಿರ. ಯೋಗ, ಈಜು, ವೇದಗಣಿತ, ಸುಭಾಷಿತ, ಸ್ತೋತ್ರ, ಸಂಗೀತ ಮುಂತಾದ 20 ವಿಷಯಗಳ ಬೋಧನೆ ಇರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈವರೆಗೆ 20 ಶಿಬಿರಗಳಾಗಿವೆ. ಕೆಲವು ವಿದ್ಯಾರ್ಥಿಗಳು ಶಿಬಿರ ಶಿಕ್ಷಕರಾಗಿಯೂ ಹೊರಹೊಮ್ಮಿದ್ದಾರೆ. ಪ್ರಶಸ್ತಿಗಳು. ಸಾಧಾರಣರಲ್ಲೂ ಅಸಾಧಾರಣರು, ಕಲಾನಿಧಿ, ಸೇವಾಶ್ರೀ, ವೇದರತ್ನ, ಕಲಾಸಿಂಧೂರ, ಶಾಸ್ತ್ರ ಸಂಗೀತ ವಾರಿಧಿ ಮುಂತಾದ ಪುರಸ್ಕಾರಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಕುಟುಂಬ ಸದಸ್ಯರು. ಮಕ್ಕಳಾದ ಘನಪಾಠಿ ಯಾದವೇಶ ಶರ್ಮಾ ಹಾಗೂ ಮಗಳಾದ ವಿದುಷಿ ಡಾಕ್ಟರ್ ರೋಹಿಣಿ ಭಟ್ ಇಬ್ಬರೂ ವೇದ ನಾದ ಆರಾಧಕರು. ಪತ್ನಿ ಸುಮಂಗಲ ಸ್ತೋತ್ರ ಪ್ರಶಿಕ್ಷಕಿ. ಸರಳ ಜೀವನ, ಉದಾತ್ತ ಚಿಂತನೆಯ ಇವರ ಜೀವನ ಅನೇಕರಿಗೆ ಪ್ರಚೋದನೆಯಾಗಿದೆ. ಇಂದು ಪರಾಭವ ಸಂವತ್ಸರದ ಆಷಾಢ ಶುಕ್ಲ ದ್ವಾದಶಿ ರವಿವಾರ, ಅಂದರೆ 2026 ಜುಲೈ 26ನೇ ದಿನಾಂಕ. 65ನೇ ವರ್ಷದ ಮಹಾರಥಿ ಶಾಂತಿ ಸಂಪನ್ನರಾದ ಡಾಕ್ಟರ್ ಗಣಪತಿ ಭಟ್ಟರಿಗೆ ಶಿಷ್ಯ ಸಮೂಹ ವಂದನೆಗೈಯುತ್ತಿದೆ. ಅಭಿಮಾನಿಗಳ ಬಳಗ ಹಾರೈಸುತ್ತದೆ. ಭಟ್ಟೋಪಾಹ್ವೋ ಗಣಪತಿಃ ಶಾಸ್ತ್ರಗಾನವಿಶಾರದಃ ಮಹಾರಥ್ಯಾಃ ಸುಸಂದರ್ಭೆ ವಯಂ ತು ಕೃತವಂದನಾಃ. ಗಾನಗಣಪತಿಂ ವಂದೇ ಸರ್ವೇ ಭವಂತು ಸುಖಿನಃ.